ನಾಮನ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಈಗ ಪಾಸ್ಟರ್ ಪ್ರಾರಂಭ ಪ್ರಾರ್ಥನೆ ಮಾಡಿದ್ದಾರೆ. ಕಥಾವೆ ಸಭಾ ಸ್ತೋತ್ರ ಹಲ್ಲೆಲೂಯಾ. ಕಥಾವೆ ಸಭಾ எங்களை தாழ்த்தி ஒப்புக்கொடுக்கும் தோப்பிய சபா கத்தாவே சபா ஆண்டவரே ஆசீர்வதித்து கொடுத்து கத்தாவே சபா காலைவேளை கத்தாவே சபா கத்தாவே நீங்கள் காசோத்திர கத்தாவே சபா ஆண்டவரே ஆசீர்வதித்து கொடுத்து கத்தாவே சபா அடுத்து காசோத்திர கத்தாவே சபா எல்லாரும் கத்தாவே சபா ஆண்டவரே சபா நீங்கள் மத்தியில் வந்து கத்தாவே சபா என்னோட ஆசீர்வதிக்குமாறு கேட்கிறோம் சபா தோப்பிய சபா விடுதலை கிருபை அவருக்கு மகிமை பிரசனத்தை ஒவ்வொரு மூடி மறைத்து பாதுகாத்து படுங்கப்பா சப்பு ஆரம்பம் கூட முடிவோடு ராஜா மகிமை பிரசனத்தை ஒவ்வொரு கட்டாரு அந்த மாதிரி போகாது சப்பா மகிமை பெற்றுக்கொண்டு கத்தவை சத்திய வசதி ஏற்றுக்கொண்டு கத்தவை சப்பா அதனுடைய நடக்கிறாய் செய்யப்பா எசப்பா ஆராதனை கத்தவை சப்பா பிரசனத்தை பார்க்கணும் கவுப்பனே சப்பா செய்வாழ்வு கவுப்பனே சப்பா நீங்க கத்தவை சப்பா நாளும் துதிக்கும் பொழுது சப்பா நீங்க மையம் பண்ணுங்க ஏற்படுத்த நாங்கள் கத்தவை தட்டி கத்தாவே மயப்படுத்த அட்ரேஸ் போய் தவிர்த்து ஒப்புக்கொடுக்கிறோம் அட்ரேஸ் முழு மனதோடு முழுத்தோடு முழு பிறத்தோடு துதிக்க செவிக்க தோடு நாமத்தை மயப்படுத்த நானே செய்யப்பா உலக மக்களுக்கு கத்தாவே சப்பா என் கொண்டு சேர்க்கும் அட்ரேசப்பா அதாவது கத்தாவே சப்பா நாமத்தை மயப்படுத்த நீங்க தானே கௌரவ ஆசீர்வாதம் தர வேண்டும் என்று இயேசு கிறிஸ்துவின் வழிபட்டாவே ಆಮೆನ್. ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಸ್ತುತಿ ಉಂಟಾಗಲಿ. 2-3 ಹಾಡುಗಳು ಮಾತ್ರ ಹೇಳ್ತೀವಿ. ಅದರಿಂದ ನಾವು ದೇವರಿಗಾಗಿ ಕಾಲಿದ್ರೆ ನಾವು ನಿಂತ್ಕೊಂಡು ದೇವರ ಆರಾಧನೆಯನ್ನು ಆರಾಧಿಸೋಣ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಕೃಪೆ ಈ ವರ್ಷದಲ್ಲಿ ನಮಗೆ ಬೇಕು, ಎಷ್ಟು ಬೇಕು. ಹಲ್ಲೆಲೂಯಾ. ಹೋದ ವರ್ಷದಲ್ಲಿ ಅವರು ಹೆಚ್ಚಾಗಿ ನಮಗೆ ದೇವರ ಕೃಪೆ, ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಸಿಕ್ಕಾಕೊಂಡ್ರು. ಆದರೆ ದೇವರ ಕೃಪೆಯಿಂದ ನಮ್ಮನ್ನು ನಿಮ್ಮನ್ನು ದೇವರು ಕಾಪಾಡ್ಕೊಂಡು ಬಂದರು. ಆದ್ದರಿಂದ தம் கிருபை பெரிதல்லோ, எம் ஜீவனிலும் அதே இம்மட்டும் காத்ததுவே இன்னும் தேவை கிருபை. ஹல்லேலூயா. ಈ ಒಂದು ತಮಿಳುನಾಡನ್ನು ಹೇಳಿ ಆಮೇಲೆ ಕನ್ನಡ ಹಾಡಿಕೊಳ್ಳೋಣ. ಹಲ್ಲೇಲೂಯಾ. ಮೊದಲೇ ಸ್ಲೋವಾಗಿ ಹೇಳಿ ಆಮೇಲೆ ಬೀಟ್ ಪ್ರಕಾರ ಹೇಳಿ. சேவை செய்ய
சேவை செய்ய நிற்பது மோக்கிருபை நிர்மூலமாகாதது நிற்பது மோக்கிருபை நீசரின் பாவம் நீங்கினதே நித்திய ஜீவன் பெற்று கொண்டேன் நீசரின் பாவம் நீங்கினதே நித்திய ஜீவன் பெற்று கொண்டேன் காத்து கொள்ள கிருபை தாருமே காத்து கொள்ள கிருபை தாருமே தீனமதிகாலையில் தேடும் புது கிருபை தீனமதிகாலையில் தேடும் புது கிருபை மானம் தளர்ந்த நேரத்திலும் பலவீன சரீரத்திலும் மானம் தளர்ந்த நேரத்திலும் பலவீனம் சரீரத்திலும் போதுமே உன் கிருபை தாருமே போதுமே உன் கிருபை தாருமே ಚಪ್ಪಾಳೆ ತಟ್ಟಣ ಹಲ್ಲೆಲೂಯಾ ದೇವರ ನಮಗೆ ಮೊದಲನೇ ಸ್ಥಾನ ನಮಗೆ ದೇವರ ಕೃಪೆ ನಮಗೆ ಬೇಕು ಅವರ ಕೃಪೆ ಇಲ್ಲಂದ್ರೆ ಈ ಹೊತ್ತು ನಾವು ಬರಕ್ ಆಗೋದಿಲ್ಲ ಒಂದು ಚಿಕ್ಕದು ಒಂದು ಕೆಂಪು ಕಾಯಿಲೆ ಬಂದ್ಬಿಟ್ರೆ ಭಯ ಬಂದ್ಬಿಡುತ್ತೆ ಈಗಿನ ಕಾಲದಲ್ಲಿ. ಆದ್ರೆ ದೇವರು ಯಾರ ಮೇಲೆ ಪ್ರೀತಿ ಉಳ್ಳವರಾಗಿದ್ದಾರೋ ಅವ್ರಿಗೆ ಕೃಪೆಯನ್ನು ನಾನು ನೀಡಿದ್ದೀನಿ ಅಂತ ವೇದವಾಕ್ಯದಲ್ಲಿ ಹೇಳಿದ್ದಾರೆ. ಹಲ್ಲೆಲೂಯಾ ಯಾರ ಮೇಲೆ ಇಷ್ಟಪಡ್ತಾರೆ ಅವ್ರಿಗೆ ಮಾತ್ರ ಕೃಪೆ ಸಿಕ್ಕತ್ತೆ. ಕೃಪೆ ಅಂದ್ರೆ ಏನು? ಅನುಗ್ರಹ. ಅನುಗ್ರಹ ಯಾರಿಗೆ ಇರುತ್ತೆ ಅವ್ರಿಗೆ ಮಾತ್ರ ಕಾಯಿಲೆ ಕಷ್ಟದಿಂದ ಬಿಡುಗಡೆ, ಸಂತೋಷ, ಸಮಾಧಾನ ದೇವರು ಕೊಡ್ತಾರೆ. ಎಲ್ಲ ಇಕ್ಕಟ್ಟಿಂದ ಕಣ್ಣಿಂದ ನಮ್ಮನ್ನು ರಕ್ಷಿಸಿ ಕಾಪಾಡುವ ಒಂದು ಕೃಪೆ ನಮ್ಗೆ ಸಿಕ್ಕತ್ತೆ. ಹಲ್ಲೆಲೂಯಾ. ಎಷ್ಟೋ ಜನ ಸತ್ತಿದ್ದಾರೆ, ಅವ್ರಿಗಿನ ನಾವು ಒಳ್ಳೆ ನೀತಿವಂತರು ನಾವಲ್ಲ, ನಮಗಿನ ಒಳ್ಳೆಯವರು ಕೂಡ ಸತ್ತಿದ್ದಾರೆ. ಆದ್ರೆ ದೇವರ ದೃಷ್ಟಿಯಲ್ಲಿ ನಾವು ದೇವರ ಕೃಪೆಯನ್ನು ಹೊಂದಿರೋದ್ರಿಂದ ಇವತ್ತು ನಾವು ಇಲ್ಲಿ ನಿಂತಿದ್ದೀವಿ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರ ಸ್ತುತಿ ಉಂಟಾಗಲಿ. ಅವರು ನಮಗೆ ಒಂದು ಕನ್ನಡ ಹಾಡನ್ನು ಹೇಳೋಣ. ಮಹಿಮೆ ನಿನ್ನೆ ಕೈಯ. ಇಂಥ ಒಳ್ಳೆ ದೇವರಿಗೆ ನಾವು ಏನು ಸಲ್ಲಿಸಬೇಕು? ಮಹಿಮೆಯನ್ನು ಸಲ್ಲಿಸಬೇಕು. ಹಲ್ಲೆಲೂಯಾ. ಇಬ್ರು ಪುಸ್ತಕದಲ್ಲಿ 358ನೇ ಹಾಡು. 41 ಹಳೆ ಪುಸ್ತಕದಲ್ಲಿ 41 ಇದರಲ್ಲಿ ಇದೆಯಾ? 398ನೇ ಹಾಡು ಈ ಪುಸ್ತಕದಲ್ಲಿ 398 ಅದು ತಗೊಂಡು ಹಾಡೋಣ. ದೇವರ ನಾಮಕ್ಕೆ ಸ್ತೋತ್ರ. ಮಹಿಮೆ ನಿಮಗಯ್ಯ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಸ್ತುತಿ ಉಂಟಾಗಲಿ. ಅಂತ ಯೇಸುವಿಗೆ ನಾವು ಮಹಿಮೆಯನ್ನು ಸಲ್ಲಿಸುವರಾಗಿರ್ಬೇಕು. ಮಹಿಮೆಯನ್ನು ಸಲ್ಲಿಸಿದ್ರೆ ಅವರು ಇನ್ನೂ ಹೆಚ್ಚಾದ ಕೃಪೆಯಿಂದ ನಮ್ಮನ್ನು ನಡೆಸಿಕೊಂಡು ಬರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಚಪಲ ಕರ್ಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಸ್ತುತಿ ಉಂಟಾಗಲಿ.
ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಆರಾಧನೆ 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 ನನ್ನಾತ್ಮ ಯೇಸುವೇ, ನನ್ನಾತ್ಮ ಯೇಸುವೇ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಅತಿಶ್ರೇಷ್ಠವಾದ ನಿನ್ನದಿಂದ ನಮ್ಮನ್ನು ಬಿಡಿಸಿದೆ, ಅತಿಶ್ರೇಷ್ಠವಾದ ನಿನ್ನದಿಂದ ನಮ್ಮನ್ನು ಬಿಡಿಸಿದೆ, ಅರಸರಾಗಿ ಯಾಜಕರಾಗಿ ನಿಮಗೆಂದು ಆರಿಸಿದೆ, ಅರಸರಾಗಿ ಯಾಜಕರಾಗಿ ನಿಮಗೆಂದು ಆರಿಸಿದೆ, ಆರಾಧನೆ ಆರಾಧನೆ ನನ್ನಾತ್ಮ ಯೇಸುವೇ, ನನ್ನಾತ್ಮ ಯೇಸುವೇ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಒಂದು ನಿಮಿಷ. ದಾರಿಯ ದೀಪ ಜೊತೆಗಾರ ನೀನೆ. ಹಲ್ಲೆಲೂಯ. ಈಗ ನಮ್ಮ ದಾರಿಗೆ ಕತ್ತಲೆ ಸೇರಿದೆ. ಹಲ್ಲೆಲೂಯ. ಯಾವ ದಾರಿಯಲ್ಲಿ ನಡಿಬೇಕು, ಹೇಗೆ ಹೋಗ್ಬೇಕು ಅನ್ನೋ ನಮ್ಗೆ ಗೊತ್ತಿಲ್ಲ. ನಮ್ಮ ಬಾಳಲ್ಲಿ ಏನು ನಡೆಯುತ್ತೆ ಗೊತ್ತಿಲ್ಲ, ಮುಂದೆ ಹೇಗೆ ಆಗುತ್ತೀವಿ ಅಂತ ಗೊತ್ತಿಲ್ಲ. ಆದರೆ ದೇವರೇ ನಮ್ಮ ದಾರಿಯ ದೀಪವಾಗಿ ಜೊತೆಗಾರರಾಗಿ ನೀನು ಬಂದ್ರೆ ನಮ್ಮನ್ನು ಸಂತೈಸಿ ನಮ್ಮನ್ನು ಬಲಪಡಿಸಿದೆ. ಹಲ್ಲೆಲೂಯ. ಬಲಪಡಿಸಿಸಿ ನನ್ನನ್ನು ತುಂಬು ನಿಮ್ಮ ಅಭಿಷೇಕದಿಂದ. ಹಲ್ಲೆಲೂಯ. ದೇವರ ಅಭಿಷೇಕದಿಂದ ತುಂಬಲ್ಪಟ್ರೆ ನಿಶ್ಚಯವಾಗಿ ನಮಗೆ ಜಯ ಉಂಟು. ಹಲ್ಲೆಲೂಯ. ಅದೇನೆ ನಾವು ಹೇಳೋಣ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ, ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ, ಬಲ ಪ್ರೀತಿಯಿಂದ ನನ್ನನ್ನು ತುಂಬು ಅಭಿಷೇಕವಾಗಲಿ, ಬಲ ಪ್ರೀತಿಯಿಂದ ನನ್ನನ್ನು
ಮುಂದೆ ಬರುವ ನಮ್ಮ ರಾಜನೇ ಯೇಸು ಸ್ವಾಮಿ ಮತ್ತೆ ಬರಲಿದ್ದಾರೆ. ಹಲ್ಲೆಲೂಯಾ. ಬಂದು ಯಾರು ಕಷ್ಟದಲ್ಲಿ, ದುಃಖದಲ್ಲಿ, ಇಕ್ಕಟ್ಟಲ್ಲಿ, ಕಷ್ಟದಿಂದ ಯೇಸು ಕ್ರಿಸ್ತನ ಹೆಸರಿಂದ ಪಾಡುಗಳನ್ನು ಅನುಭವಿಸ ನನ್ನನ್ನು ನಿಮ್ಮನ್ನು ಮತ್ತೊಮ್ಮೆ ಬಂದು ತಮ್ಮ ಒಂದಿಗೆ ಅವರು ಪರಿಶುದ್ಧ ನಗರವಾಗಿ ಪರಮ ಕಾರಣಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಸರ್ವಶಕ್ತನಾಗಿದ್ದಾರೆ. ಎಂದೆಂದೂ ಇರುವ, ಇನ್ನು ಮುಂದೆ ಬರುವ ನಮ್ಮ ರಾಜನೇ. ಎಂದೆಂದೂ ಇರುವ, ಇನ್ನು ಮುಂದೆ ಬರುವ ನಮ್ಮ ರಾಜನೇ. ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ಆರಾಧನೆ, ಆರಾಧನೆ ನನ್ನಾತ್ಮ ಯೇಸುವೇ, ನನ್ನಾತ್ಮ ಯೇಸುವೇ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ. ಘನವು ಸ್ತುತಿಯು ಸ್ತೋತ್ರವು ಎಂದೆಂದೂ ನಿನಗಯ್ಯ. ಎಂದೆಂದೂ ನಿನಗಯ್ಯ. ಕರ್ತನಿಗೆ ಸ್ತೋತ್ರ. ಒಳ್ಳೆ ದೇವರಿಗೆ ಚಪ್ಪಾಳೆ ತಟ್ಟಿ ನಾವು ಸ್ತೋತ್ರ ಬಲಿಯನ್ನು ಸಲ್ಲಿಸ್ತೀವಿ. ಒಂದು ತಮಿಳುನಾಡು ಕೈ ತಟ್ಟಿ ಪಾಡಿ ನಾನು ಯೇಸುವೆ ಕೊಂಡಾಡ್ರೆ. ಹಲ್ಲೆಲೂಯಾ. 209ನೇ ಹಾಡು ಕೈ ತಟ್ಟಿ ಪಾಡಿ ಕಟ್ಮನ್ಸ್ ಹಾಡಲ್ಲಿದೆ. 209 ಜೆ ಜೆ. ಅಲ್ಲಿ ಇಂಗ್ಲಿಷಲ್ಲಿದೆ, ಕನ್ನಡದಲ್ಲಿದೆ. கை தட்டி பாடி மகிழ்ந்திருப்போம், கர்த்தர் சமூகத்தில் களி கூறுவோம். கை தட்டி பாடி மகிழ்ந்திருப்போம், கர்த்தர் சமூகத்தில் களி கூறுவோம். களி கூறுவோம். கர்த்தர் சொன்ன வாக்கு கர்த்தர் சொல்லி மகிழ்வோம். களி கூறுவோம், களி கூறுவோம். கவலைகள் மறந்து களி கூறுவோம். பாடி மகிழ்ந்திருப்போம், கர்த்தர் சமூகத்தில் களி கூறுவோம். நினைப்பதற்கும் ஜெபிப்பதற்கும் அதிகமாய் செய்திடுவார். நினைப்பதற்கும் ஜெபிப்பதற்கும் அதிகமாய் செய்திடுவார். களி கூறுவோம், களி கூறுவோம். கர்த்தர் சொன்ன வாக்கு தத்தம் சொல்லி மகிழ்வோம். களி கூறுவோம், களி கூறுவோம். கவலைகள் மறந்து களி கூறுவோம். மகிழ்ந்திருப்போம், கர்த்தர் சமூகத்தில் களி
உள்ள நாட்களெல்லாம் களி கூறுவோம், களி கூறுவோம். கர்த்தர் சொன்ன வாக்குத்தத்தம் சொல்லி மகிழ்வோம். களி கூறுவோம், நாம் களி கூறுவோம். கவலைகள் மறந்து களி கூறுவோம். கைகொட்டி பாடி மகிழ்ந்திடுவோம். கர்த்தர் சமூகத்தில் களி கூறுவோம். ஆபத்து காலத்தில் நோக்கி கூப்பிட்டார், அவர் நம்மை விடுவிப்பாரே. ஆபத்து காலத்தில் நோக்கி கூப்பிட்டார், அவர் நம்மை விடுவிப்பாரே. களி கூறுவோம், களி கூறுவோம். கர்த்தர் சொன்ன வாக்குத்தத்தம் சொல்லி மகிழ்வோம். களி கூறுவோம், களி கூறுவோம். கவலைகள் மறந்து களி கூறுவோம். கைதட்டி பாடி மகிழ்ந்திடுவோம். கர்த்தர் சமூகத்தில் களி கூறுவோம். ஹல்லேலூயா, ஹல்லேலூயா. கரங்களை தட்டுவோம். ஹல்லேலூயா, ஹல்லேலூயா. சோதரன், சோதரன், சோதரன். ஆபத்து காலத்தில் என்னை நோக்கி கூப்பிட்டார், நான் உங்களை விடுவிப்பேன். ஹல்லேலூயா. அந்த வாக்குத்தத்த வசனம் தான் நமக்கு இன்னைக்கு. ಇಕ್ಕಟ್ಟು ಸಮಯದಲ್ಲಿ ನನ್ನನ್ನು ನೋಡಿ ಹೊರಗಿಡು, ನಾನು ನಿನ್ನನ್ನು ಬಿಡಿಸಿ ಕಾಯುವ ದೇವರು. ನಾನು ನಿದ್ರಿಸುವ ದೇವರಲ್ಲ, ದೂಕಿಡಿಸುವ ದೇವರು ಅಲ್ಲ. ನಿನ್ನನ್ನು ಕಾಪಾಡ ಚಿಂತೆಗಳಿಗೆ ನಾನು ಯಾವತ್ತೂ ಇರ್ತೀನಿ. ನನ್ನನ್ನು ನೋಡಿ ನೀನು ಮೊರೆ ಇಡಬೇಕು. ರೀ ಕಾಪಾಚಲವ ಹೆದರಬೇಡ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೀನಿ. ನೀ ನನ್ನವನು. ಹಲ್ಲೆಲೂಯಾ. ಓ ಪಿಚಾಚಿ, ನನ್ನನ್ನು ಬಿಟ್ಟು ನಿನ್ನನ್ನು ಎತ್ಕೊಂಡು ತನ್ನ ಕಡೆ ತಿರುಗಿಸಿಕೊಂಡು ಹೋಗೋದಕ್ಕೆ ಅವನು ನೋಡ್ತಾ ಇದ್ದಾನೆ. ಆದ್ರೆ ಯೇಸು ನಮಗಾಗಿ ಕಳವಳ ಪಟ್ಟು ನಮ್ಮನ್ನು ಆರಿಸಿಕೊಳ್ಳುವ ದೇವರಾಗಿದ್ದಾರೆ. Glory, glory, Lord. Yes, Jesus. You are the only living God. We glorify your name, Lord. Hallelujah. Jesus. Jesus. வாரும் ஆண்டவரே, இறங்கி வாரும் ஆண்டவரே. Thank you, Lord. Thank you, Lord. We exalt your name, Lord. உம்முடைய சித்தம் நிறைவேறட்டும் ஆண்டவரே. பிறந்த காலத்தில் எல்லாவற்றையும் நான் நேர்த்தியாய் செய்வேன் என்று சொன்னீரே. Thank you, Holy Thank you, Holy Spirit. Thank you, Holy Spirit. Thank you, Holy Spirit. Hallelujah. Yes, ஜெபத்தை கேட்பவரே, எல்லாருடைய முகங்களில் இருந்து வருகிற கண்ணீரை துடைப்பேன் என்று சொன்னீர். எங்களை கரம் பிடித்து அழைத்த தேவன், இம்மட்டும் அந்த எபினேசர், உம்மை போல ஒரு தெய்வம் எங்களுக்கு இல்லை. நீர் ஒருவரே தேவன். ಯೇಸುವಿನ ಕಾಪುರ ಮಾಡೋಣ. ಹಲ್ಲೆಲೂಯಾ. ಹೌದು ಕರ್ತನೇ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪವಿತ್ರ ಆತ್ಮನು ನಮ್ಮನ್ನು ಹಿಡಿದು ಬಂದಿರುವುದು Thank you, Lord. ವಾರದಲ್ಲಿ 6 ದಿವಸಗಳು ಓಡಾಡಿ ಸುಸ್ತಾಗಿದ್ದೀವಿ. ಸ್ತೋತ್ರಿக்கிறோம் ಏನೇ ಆண்டವರೇ. ಕೆಲಸ ಮಾಡೋದು ಅದರಲ್ಲಿ ಜಯವೂ ಇಲ್ಲ ನಮಗೆ. நன்றியோடு ಸ್ತೋತ್ರಿக்கிறோம். ಹೋಗಿ ಬಂದಿದ್ದೀವಿ. ಎಷ್ಟೋ ಕಷ್ಟಪಟ್ಟು ದುಡಿದ್ರು
ಸಂಬಳ ನಮಗೆ ಸಿಗ್ತಾ ಇಲ್ಲ. Yes. ಮನೆಯಲ್ಲಿ ಕಷ್ಟಗಳು, ಕೊರತೆಗಳು, ಆಮೆನ್. ನಮಗೆ ಕಾಯಿಲೆ ಕಷ್ಟಗಳು ಬಂದು Yes. ಆಮೆನ್. ನಾವು ದುಡಿಯುವ ಒಂದೊಂದು ಪೈಸವನ್ನು Yes. Glory. ಅದು Glory. ಅಳಿಸಿ ಬಿಡುತ್ತದೆ. ಆದ್ರೆ ಯೇಸುವೇ ನೀವು ಬಂಗಾರ ಬೆಳ್ಳಿ ನಿಮ್ಮದು ಕರ್ತನೆ, ಒಬ್ಬರಾದು ಕಷ್ಟಪಡೋದು ನಿಮ್ಮ ಸಿದ್ಧವಲ್ಲ. ಪ್ರತಿಯೊಬ್ಬರು ದೇವರ ಆಶೀರ್ವಾದ ಹೊಂದೋದೇ ನಿಮ್ಮ ಸಿದ್ಧವಾಗಿದೆ. ಬಂದಿರುವ ಪ್ರತಿಯೊಬ್ಬರ ಮೇಲೆ ಯೇಸು ಕ್ರಿಸ್ತುವಿನ ಆಶೀರ್ವಾದ ಈ ಕ್ಷಣ ಮಾತ್ರದಲ್ಲಿ ಇಳಿದು ಬರಬೇಕಾಗಿ ಕಟ್ಟಳೆ ಕೊಡ್ತೀವಿ ಕರ್ತನೆ. ನಮ್ಮನ್ನು ಬಲಪಡಿಸು. ಏನೇ ಇಕ್ಕಟ್ಟು ಬಂದರೂ ಯೇಸು ನನ್ನ ಹೊಂದಿದ್ದಾರೆ, ಅವರು ನನ್ನನ್ನು ಕೈ ಬಿಡಲಾರೆ ಅಂತ ಹೇಳಿ ನಿಮ್ಮನ್ನು ಮಹಿಮೆ ಪಡಿಸೋದಂತೆ ಕೇಳ್ತೇವೆ. ಈಗ ಏರಿಳಿಸುವ ಈಗ ನಮ್ಮ ಸ್ತುತಿ ಸ್ತೋತ್ರ ಆರಾಧನೆಯನ್ನು ಆಶೀರ್ವದಿಸಿ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಳ್ಳದಂತೆ ನಮ್ಮ ಕಿವಿಗಳನ್ನು ತೆರೆದು ನೀವೇ ನಮ್ಮ ಜೊತೆಗೆ ಮಾತಾಡಬೇಕಾಗಿ ಬೇಡ್ಕೊಳ್ತೀವಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೀವಿ. ಆಮೆನ್. 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 ಹಲ್ಲೆಲೂಯಾ. ಓಡುಗಿರೆ ಓಡುಗಿರೆ ನಾ ಓಡುಗಿರೆ ಓಡುಗಿರೆ ನಾ ಓಡುಗಿರೆ ಯೇಸುವುಕ್ಕಾய் நான் ஓடுகிறேன் ஓடுகிறேன் நான் ஓடுகிறேன் இயேசுவுக்காய் நான் ஓடுகிறேன். உங்களுக்கு பாட்டு தெரியாட்டியோ நீங்க அல்லேலூயா போடுவீங்கல்ல? அல்லேலூயா 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 எல்லாம் சேர்த்து சொல்லுவோம். அல்லேலூயா 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 அல்லேலூயா. அந்த அல்லேலூயா வரும்போது நீங்க சொல்லணும், லாபமான அனைத்தையுமே நான் நஷ்டமென்று கருதுகிறேன். அது சொன்னபடி நீங்க சொல்லலாம். லாபமான அனைத்தையுமே நான் நஷ்டமென்று கருதுகிறேன். இயேசுராவின் இந்த வேலைக்காக, இயேசுராவின் இந்த வேலைக்காக மகிழ்ச்சியுடன் நான் ஓடுகிறேன். இயேசுராவின் இந்த வேலைக்காக மகிழ்ச்சியுடன் நான் ஓடுகிறேன். அல்லேலூயா 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 அல்லேலூயா. சொல்லுவோம் அல்லேலூயா 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 அல்லேலூயா. எத்தனைதான் இடர் வந்தாலும் நான் விசுவாசத்திலே நிலைத்திருப்பேன். சொல்லுவோம் அல்லேலூயா. எத்தனைதான் இடர்கள் வந்தாலும் நான் விசுவாசத்திலே நிலைத்திருப்பேன். எனக்காக எனக்காக அம்மா நியமித்த, எனக்காக அம்மா நியமித்த இந்த பாதையிலே நான் ஓடுகிறேன். எனக்காக அம்மா நியமித்த இந்த பாதையிலே நான் ஓடுகிறேன். அல்லேலூயா 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 அல்லேலூயா. பரிசுத்த பிதாவே உங்களுக்கு நன்றி செலுத்துகிறோம். இப்பொழுதுமாக ஓட்டப்பந்தயம் நான் ஓடுகிறேன், பரம அழைப்பின் பொருளுக்காக நான் ஓடுகிறேன், லக்கை நோக்கி நான் தொடர்கிறேன். ஓடுகிறேன், நான் ஓடுகிறேன், இயேசுவுக்காக ஓடுகிறேன் என்று உமக்காக ஓட கிருபை செய்த தேவன் எப்படி ஓட வேண்டும், எதற்காக ஓட வேண்டும், ஓடினால் எனக்கு என்ன கிடைக்கும் என்பதை குறித்து நாங்கள் பார்க்க போகிற வசனத்தை எங்களுக்கு தெளிவுபடுத்தி கர்த்தாவே என்னுடைய இருதய பலகையில் எழுதி கொள்ள நீ கிருபை தாரும், செவி கொடுக்க கிருபை தாரும். அதே போல நாமளும் லக்கை நோக்கி ஓடி அந்த பந்தய பொருளின் அந்த ஒரு பெரிய கிஃப்டை நாங்கள் பெற்றுக்கொள்ள நீ கிருபை தாரும். இயேசுவின் மூலம் ஜெபம் கேளும் பிதாவே. ஆமென் ஆமென். அல்லேலூயா. கர்த்தர் நாமத்துக்கு துதிகரமாக
ரொம்ப சிம்பிளாக நான் முடிச்சிருவேன். கற்றுக்கலாம் அங்கிள் ஃபோன் வந்துச்சு. ஓகே ரைட். இப்போ பாருங்க, இப்போ நம்ம பார்த்த காரியம் இன்றைக்கு எடுத்துக்கொண்ட பொருள் என்னன்னா பந்தய பொருள், இல்லைன்னா வாட் இஸ் அவர் கோல். லாஸ்ட் வீக் ஐ ஆஸ்க் யூ ವಾಟ್ ಈಸ್ ದ ಗೋಲ್. ನಮ್ಮ ಗುರಿ ಏನು? ಕ್ರೈಸ್ತರಾಗಿ ಬಾಳುವ ನಮ್ಮ ಗುರಿ ಏನು? ಯಾವುದಕ್ಕೋಸ್ಕರ ನಾವು ಕ್ರೈಸ್ತರ ಮಕ್ಕಳಾಗಿದ್ದೀವಿ? ಏನಕ್ಕೋಸ್ಕರ ಯೇಸುವನ್ನು ಹಿಂಬಾಲಿಸಬೇಕು? ಆಲಯಕ್ಕೆ ಏನಕ್ಕೆ ಬರಬೇಕು? ಕಾಣಿಕೆ ಯಾಕೆ ಸಲ್ಲಿಸಬೇಕು? ಪಾಸ್ಟರ್ ಹತ್ರ ಮಾತಾಡಿ ಆಶೀರ್ವಾದ ಯಾಕೆ ತಗೋಬೇಕು? ಇಷ್ಟೆಲ್ಲ ಕಾರ್ಯಗಳಿದೆ. ಯಾಕೆ ದೀಕ್ಷಾಸ್ನಾನ ಪಡಿಬೇಕು? ಏನು ಬಂತು? ಬೇರೆಯವರು ನಮಗಿನ್ನ ಚೆನ್ನಾಗಿದ್ದಾರಲ್ಲ, ಬೇರೆಯವ್ರನ್ನ ನಾವೇನೋ ಜಾಸ್ತಿ ಇದ್ದೀವಾ? ಕೆಲವರು ಜಾಸ್ತಿ ಇದ್ದಾರೆ. ಆದರೆ ಇದಕ್ಕೆಲ್ಲ ಒಂದು ಕ್ವಶ್ಚನ್. ಇದು ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಇದು ಒಂದು ಓಟದ ಪಂದ್ಯ. ಯೇಸು ಸ್ವಾಮಿಗೆ ತುಂಬಾ ಇಷ್ಟವಾದ ಒಬ್ಬ ಪರಿಶುದ್ಧ ಪೌಲನು ಅಂತ, ಅವನು 7 ಪುಸ್ತಕಗಳು ಇಲ್ಲಿ ಬರೆದಿದ್ದಾನೆ. ಲೆಟರ್ಸ್ ಬರೀದ್ದಾನೆ. ಜೈಲಿಗೆ ಹಾಕದಾಗಲ್ಲ ಲೆಟರ್ ಬರೀತಾನೆ. ಒಂದೊಂದು ಕೋರಿಂದಿ ಅಂತ ಒಂದು ಸಭೆ, ಎಬೇಸು ಅಂತ ಒಂದು ಸಭೆ, ಈ ತರ ಇದುವರೆಗೆಲ್ಲ ಕೂತ್ಕೊಂಡು ಬರಿತಾ ಇದ್ದಾನೆ. ಯೇಸು ಸ್ವಾಮಿ ಹೇಳಿದ ಮಾತುಗಳೆಲ್ಲ ಅವನ ಮನಸ್ಸಲ್ಲಿ ಬಂದು ಪವಿತ್ರ ಆತ್ಮನ ಅವರ ಹತ್ರ ಕೆಲಸ ಮಾಡಿ, ಇದಿದು ನೀ ಬರೀ ಇವರಿಗೆ ಇಂಥ ತರ ನಡಿಬೇಕು ಅಂತ ಹೇಳು ಅಂತ ದೊಡ್ಡ ರಹಸ್ಯಗಳನ್ನು ಅವನಿಗೆ ತಿಳಿಸ್ಕೊಟ್ಟು ಬರೆದಿರುವುದು 17 ಪುಸ್ತಕ ಇದೆ. ಪರಿಶುದ್ಧ ಪೌಲನು ಬರೆದಿರುವ ವಿಷಯ. ಈಗ ನಾವು ತೆಗೆದುಕೊಳ್ಳೋಣ 1 ಕೊರಿಂಥಿಯರು 9:24. ಇದು ಲೆಟರ್ಸ್. 1 ಕೊರಿಂಥಿಯರು ಅಂದ್ರೆ ಲೆಟರ್. ಓಕೆ. ಸೊ 1 ಕೊರಿಂಥಿ ಸಭೆಗೆ ಅವರು ಬರೆದಿರೋದು 24-25 ಕೂಡ ಓದಿರಿ. பந்தய சாலையில் ஓடுகிறவர்கள் எல்லாரும் ஓடுவார்கள். ஆகிலும் ஒருவரே பந்தயத்தை பெறுவான் என்று அறியீர்களா? நீங்கள் பெற்றுக்கொள்ளத்தக்கதாக ஓடுங்கள். இரண்டாவது, பந்தயத்திற்கு போராடுகிற யாவரும் எல்லாவற்றிலேயும் இச்சையடக்கமாய் இருப்பார்கள். அவர்கள் அழிவுள்ள கிரீடத்தை பெறும்படிக்கு அப்படி செய்கிறார்கள். நாமோ அழிவில்லாத கிரீடத்தை பெறும்படிக்கு அப்படி செய்கிறோம். ಏನು ಅರ್ಥ ಆಯ್ತೋ ಗೊತ್ತಿಲ್ಲ. ಕನ್ನಡದಲ್ಲಿ ಒಂದ್ಸರಿ ಓದ್ಬಿಡ್ತೀಯಾ ಬೀನಾ? ಅದೇನು ಒಳ್ಳೆದಾಯ್ತು ಬೀನಾ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳುವುದಕ್ಕಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲೆಯನ್ನು ಹೊಂದುವುದಕ್ಕೆ ಮಾಡುವವರಾಗಿರ್ತೀವಿ. ಸಫಲತೆ. ಹಲ್ಲೆಲೂಯಾ. ಇದರಲ್ಲಿ ಎಲ್ಲ ಅರ್ಥನೂ ಬಂದ್ಬಿಡುತ್ತೆ ಸಿಸ್ಟರ್. ನಾನು ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ. ಓಟದ ಪಂದ್ಯ. ಹಲ್ಲೆಲೂಯಾ. ನೀವು ಓಡಿದಿರೋ ಇಲ್ವೋ ಗೊತ್ತಿಲ್ಲ. ಓಟದ ಪಂದ್ಯದಲ್ಲಿ ಎಷ್ಟೋ ಜನ ಓಡುತ್ತಾರೆ. ಎಲ್ಲರಿಗೂ ಗಿಫ್ಟ್ ಸಿಗತ್ತಾ? ಯಾಕೆ? ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಸಿಗತ್ತೆ. ಮತ್ತೆ ಎಲ್ಲರೂ ಯಾಕೆ ಓಡ್ತಾರೆ? ನಮ್ಗೆ ನಾವು ಬಂದ್ಬಿಡ್ತೀವಿ ಅಂತ ಒಂದು ಆಸೆ. ನಮಗೆ ಗೊತ್ತು ನಾವು ಬರಲ್ಲ ಅಂತ. ಬಂದಿಲ್ಲ ಅಂದ್ರೆ ಹೇಳ್ತೀನಿ, ನನಗೆ ಅವಾಗಲೇ ಗೊತ್ತು ನಾನು ಬರಲ್ಲ ಅಂತ. ಆದ್ರೆ ಯಾಕಪ್ಪ ಓಡದೆ? ಓಟದ ಪಂದ್ಯದಲ್ಲಿ ಎಷ್ಟೋ ಜನ ಓಡ್ತಾರೆ. ಇಲ್ಲಿ ಪೌರನ್ ಹೇಳ್ತಾನೆ, ಅವರು ಏನಕ್ಕಂತೆ ಅದು ಏನು ಕ್ರೀಡ, ಅದು ಅಳಿವುಳ್ಳದು, ಮಾಡಿ ಹೋಗೋದಂತ ಏನಂತ ಬಿಟ್ಟಿದೆ. ಜಯಮಾಲೆ ಏನದ್ದು? ಅಳಿದು ಹೋಗುವ ಒಂದು ಮಾಲೆ ಇದೆಯಲ್ಲ. 25ನೇ ವಾಕ್ಯದಲ್ಲಿ 25 ಓದು. ಅದರಲ್ಲಿ ಓಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲೆ, ಅವರು ಹೊಂದಿಕೊಳ್ಳುವ ಮಾಲೆ ಒಂದಿನ ಬಾಡಿ ಹೋಗುತ್ತದೆ ಅಂತ ಒಂದು ಆರ್ಡಿನರಿ ಒಂದು ಮಾಲೆಗೋಸ್ಕರ ಅವ್ರು ಓಡ್ತಾರಲ್ಲ. ನಾವು ಓಡುವ ಓಟ ಪಂದ್ಯದಲ್ಲಿ ನಮಗೆ ಎಂತ ಕ್ರೀಡವನ್ನು ದೇವರು ಕೊಡ್ತಾರಂತೆ? ಬಾಡಿ ಹೋಗದೇ ಇರುವ ಜಯ ಕ್ರೀಡವನ್ನು, ಮಾಲೆಯನ್ನು ದೇವರು ನಮಗೆ ನೀಡುತ್ತಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವು ಹೋಗಬೇಕು. ಅದು ಯಾರನ್ನು ನೋಡಿ ಹೋಗ್ಬೇಕಂದ್ರೆ ಯೇಸು ಕ್ರಿಸ್ತವನ್ನು ನೋಡಿ ಹೋಗೋರಿಗೆ ಆ ಬಾಡಿ ಹೋಗದೇ ಇರುವ ಒಂದು ಮಾಲೆಯನ್ನು
ದೇವರು ನಮಗೆ ನೀಡುತ್ತಾರೆ. ಇದು ನಾನು ಓದುವಾಗ ನನಗೊಂದು ತಿಳಿಯಿತು. ಈ ಓಟದ ಪಂದ್ಯದಲ್ಲಿ ಹೋಗುವರು ಒಬ್ಬರಿಗೆ ಮಾತ್ರ ಸಿಕ್ಕತ್ತೆ, ಆದ್ರೆ ನಾವು ಇವಾಗ ಓಟ ಪಂದ್ಯದಲ್ಲಿ ಹೋಗ್ತೀವಲ್ಲ ಎಲ್ಲರಿಗೂ ಅದು ಸಿಕ್ಕತ್ತೆ. ಹಲ್ಲೆಲೂಯಾ. ಈ ಓಟದ ಪಂದ್ಯದಲ್ಲಿ ಯಾರ್ಯಾರು ಓಡ್ತಾರೋ ಎಲ್ಲರಿಗೂ ಬಾಡಿ ಹೋಗದೆ ಇರುವ ಕಿರೀಟವನ್ನು ದೇವರು ನಮಗೆ ನೀಡುತ್ತಾರೆ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ನೀಡುತ್ತಾರೆ. ಅದೇ ಒಂದು ವಿಶೇಷವಾದ ಒಂದು ದೇವರ ಕೃಪೆ. ಈ ಪ್ರಪಂಚದಲ್ಲಿ ಓಡೋರಿಗೆ ಒಬ್ಬರಿಗೆ ಮಾತ್ರ ಸಿಕ್ಕತ್ತೆ, ಆದ್ರೆ ಯೇಸು ಕ್ರಿಸ್ತುವಾಗಿ ಓಡುವ ನಿಮ್ಮ ಜೀವಮಾನದಲ್ಲಿ ಯೇಸು ಕ್ರಿಸ್ತುವಾಗಿ ಅವರನ್ನೇ ಗುರಿಯ ಇಟ್ಕೊಂಡು ಓಡಿದ್ರೆ ಎಲ್ಲರಿಗೂ ಜಯಮಾಲೆಯನ್ನು ದೇವರು ನಮಗೆ ಕೊಟ್ಟು ನಮ್ಮನ್ನು ಘನಪಡಿಸುತ್ತಾರೆ. ಹಲ್ಲೆಲೂಯಾ. ಎಷ್ಟೊಂದು ಒಳ್ಳೆ ವಿಷಯಗಳು ದೇವರು ಕೊಟ್ಟಿದ್ದಾರೆ. ಆದ್ರೆ ಇಂಥ ಒಂದು ಆರ್ಡಿನರಿ ಒಂದು ಬಾಡಿ ಹೋಗದಂತೆ ಒಂದು ಮಾಲೆಗೋಸ್ಕರ ಓಡುವರು ತಮ್ಮನ್ನು ತಗ್ಗಿಸಿಕೊಂಡು ಎಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ಏನೇನು ಮಾಡಬೇಕು ಅದೆಲ್ಲ ನೋಡಿ. ಅಂಥದಕ್ಕೆ ಏನ್ ಹೇಳ್ತಾರೆ ಗೊತ್ತಾ ಡಾಕ್ಟರ್ಸು, ಓಟ ಪಂದ್ಯದಲ್ಲಿ ಇರೋರು, ನೋಡಪ್ಪ ನೀನು ನಾನ್ ವೆಜ್ ತಿನ್ನಬಾರ್ದು, ನೀನು ಆ ಥರ ಹೋಗಬಾರ್ದು, ಈ ಥರ ಹೋಗಬಾರ್ದು, ನಿನ್ನನ್ನು ತಗ್ಗಿಸಿಕೊಂಡು ಯಾರ ಜೊತೆಗೆ ಮಾತಾಡಬಾರ್ದು, ಅವನೊಬ್ಬಳೇ ಇರ್ತಾನೆ, ಬೆಳಗ್ಗೆ ಒಂದು ರೌಂಡ್ ಹಾಕು, ಇದು ಮಾಡು, ಆ ಥರ ಎಲ್ಲ ಒಂದು ಡಯಟ್ ಕೀಪಿಂಗ್ ಎಲ್ಲ ಹೇಳ್ತಾರೆ, ರೆಸ್ಟ್ರಿಕ್ಷನ್ಸ್ ಎಲ್ಲ ಹೇಳ್ತಾರೆ. ಮನೆಯಲ್ಲಿ ಜೊತೆಗೆ ಯಾರ ಥರ ಮಾತಾಡಲ್ಲ ಅವನು. ಆಮೇಲೆ ಬಟ್ಟೆ ಎಷ್ಟು ಲೈಟಾಗಿ ಹಾಕ್ಬೇಕು ಅಷ್ಟು ಲೈಟಾಗಿ ಹಾಕೋಬೇಕು. ಭಾರವೆಲ್ಲ ಹೊಂದ್ಕೊಂಡು ಹೋಗಕ್ಕಾಗತ್ತಾ? ಎಷ್ಟು ಭಾರವಾಗಿ ಇರ್ತೀರೋ ಅಷ್ಟು ನೀವು ಬೇಗ ಓಡೋಕ್ಕಾಗಲ್ಲ. ಆದರೆ ಲೈಟಾಗಿರ್ಬೇಕು. ಆರ್ಡಿನರಿ ಬನಿಯನ್ ಹಾಕೋಬೇಕು, ಅವಾಗ ಬೇಗನೆ ಓಡ್ಬೋದು. ನಿನ್ನ ಶರೀರವನ್ನು ಕಟ್ಟು ಮಸ್ತಾಗಿ ದಪ್ಪ ಇದ್ರೆ ನೀನು ಓಡಕ್ಕಾಗಲ್ಲ, ಸಣ್ಣಗಿರ್ಬೇಕು. ಆ ಥರ ಇದ್ರೇನೆ ಓಡಕ್ಕಾಗತ್ತೆ. ಇಂಥ ಒಂದು ವಿಷಯಗಳೆಲ್ಲ ತುಂಬಾ ಇರುತ್ತೆ. ಇದು ಬಾಡಿ ಹೋಗದಂತ ಒಂದು ಮಾಲೆಯನ್ನು ಹೊಂದಿಕೊಳ್ಳೋಕ್ಕೋಸ್ಕರ ಇಷ್ಟೊಂದು ಕಷ್ಟಪಡ್ತಾರಲ್ಲ. ನಾವು ನಮಗೆ ಬರುವ ಗಿಫ್ಟ್ ಏನು, ಅದು ಯಾವತ್ತೂ ಬಾಡಿ ಹೋಗದೇ ಇರುವ ಒಂದು ಜಯ ಮಾಲೆಯನ್ನು ದೇವರು ನಮಗೆ ಗೊತ್ತಾಗ ಸಪರ್ಚನ. ಹಲ್ಲೆಲೂಯಾ. ನಿಮಗೆ ಯಾವುದು ಬೇಕು? ಎರಡನೇದು ಬೇಕಾ ಮೊದಲನೇದು ಬೇಕಾ? ಎರಡನೇದು ಅಲ್ಲಿ ಓಡುವ ಪ್ರತಿಯೊಬ್ಬರಿಗೂ ಕೊಡ್ತಾ ಇರುತ್ತೆ ದೇವರು. ಫಿಲಿಪಿಯರು 3:14 ಫಿಲಿಪ್ಪಕ್ಕೆ ಬರೆಯುವಾಗ ಇವನು ಇಲ್ಲಿ ಅವರು ಹೇಳೋದು, ನಾನು ಆಡಿದ ಹಾಡು ಅದರಲ್ಲೇ ಬರುತ್ತೆ. ಫಿಲಿಪಿಯರ್ 3:14 கிறிஸ்து இயேசுவுக்குள் தேவன் அழைத்த பரம அழைப்பின் பந்தய பொருளுக்காக லக்கை நோக்கி தொடர்கிறேன். ಆಮೆನ್. ಹಲ್ಲೆಲೂಯಾ. ನೋಡಿ, ನನಗೆ ಒಂದು ಗುರಿ ಇದೆ. ಕ್ರಿಸ್ತು ಯೇಸುವಿನ ಪರಮ ಪಂದೆಯ ಒಂದು ವಸ್ತುಗೋಸ್ಕರ ನಾನು ಲೆಕ್ಕವನ್ನು, ಅದನ್ನೇ ಗುರಿಯನ್ನು ನೋಡಿ ನಾನು ಓಡ್ತೀನಿ. ಅದು ಓದಮ್ಮ 3:14. ಯೇಸು ಕ್ರಿಸ್ತ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾನೆ ಎಂದೆನೆ. ಹಲ್ಲೆಲೂಯಾ. ಗುರಿಯನ್ನು ಮುಟ್ಟಕ್ಕೋಸ್ಕರ, ಆ ಒಂದು ವಸ್ತುವನ್ನು ತಗೊಳ್ಳಕ್ಕೋಸ್ಕರ ನಾನು ಹೋಗುತ್ತಾ ಇದ್ದೀನಿ ಅಂತ ಪೌಲನು ಹೇಳ್ತಾನೆ. ನಾನು ಯಾಕೆ ಯೇಸು ಕ್ರಿಸ್ತವನ್ನು ಹಿಂಬಾಲಿಸಿ ನಿಂದ್ರೆ, ಅವರು ನನಗೆ ಒಂದು ಗುರಿಯನ್ನು ಇಟ್ಟಿದ್ದಾರೆ. ಆ ಒಂದು ಪಂದ್ಯದಲ್ಲಿ ಸಿಕ್ಕುವ ಒಂದು ಒಳ್ಳೆ ಒಂದು ಗಿಫ್ಟ್ಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ದೇವ್ರ ನಮಗೆ ಸ್ತೋತ್ರ. ಇದರಲ್ಲಿ ಯಾವ ತರ ಓಡಬೇಕು? ಎಬ್ರಿಯರ್ 12:1 ಯಾವ ರೀತಿ ನೀವು ಓಡಬೇಕು? ನಾನು ಹೇಳ್ದಲ್ಲ, ನಿಮ್ಮನ್ನು ಸಲೀಸಾಗಿ ಒಂದು ಒಳ್ಳೆ ಚೆನ್ನಾಗಿ ನೀವು ಇಟ್ಕೊಂಡೇ ಓಡಕ್ಕಾಗತ್ತೆ. ಅದರಲ್ಲಿ ಯಾವ ತರ ಓಡಬೇಕು? 12:1 கன்னடத்தில் தமிழ் 12 எபிரேயர் 12:1 அது தெரிஞ்ச வசனம் தான், பயப்பட்ட வாக்கியம். ஆகையால் ஆகையால் மேகம் போன்ற இத்தனை சாட்சிகள் நம்மை சூழ்ந்து கொண்டிருக்க பாரமான யாவற்றையும் நம்மை சுற்றி நெருங்கி இருக்கிற பாவத்தையும் தள்ளிவிட்டு விசுவாசத்தை துவக்கிறவரும் முடிக்கிறவருமாய் இருக்கிற இயேசுவை நோக்கி நமக்கு நியமித்த ಓಟத்தில் பொறுமையோടെ ಓಡಕಡವು. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ಈಗ ಓಡೋರು ರನ್ನಿಂಗ್ ರೇಸ್ ನೋಡಿದಿರಾ? ಮಾರಥಾನ್ ರೇಸ್ ಅಂತ ಹೇಳ್ತಾರೆ. 10 ರೌಂಡ್ 12 ರೌಂಡ್ ಓಡಬೇಕು ಅವನು. ನೋಡಿದ್ದೀರಾ? ಅವನು 1ನೇ ಟ್ರ್ಯಾಕು, 2ನೇ ಟ್ರ್ಯಾಕು, 3ನೇ ಟ್ರ್ಯಾಕ್ ಅಂತ ಒಂದು ಟ್ರ್ಯಾಕ್ ಇರುತ್ತೆ. ಮೊದಲನೇ ಟ್ರ್ಯಾಕ್ ಅಲ್ಲಿ ಇರೋನು ಮೊದಲನೇ ಟ್ರ್ಯಾಕ್ ಅಲ್ಲಿ ಓಡಿ ಬರಬೇಕು. 2ಕ್ಕೆ ಹೋಗ್ಬಿಟ್ರೆ ಅವನು ಫೇಲು.
2ರಲ್ಲಿರೋನು 3ಕ್ಕೆ ಬರಬಾರ್ದು. ಯಾಕಂದ್ರೆ ಅವನು ಅಷ್ಟು ಸುತ್ತಿದ್ರೇನೆ ಆಗತ್ತೆ. ಇಂಥದ್ದು ನಾವು ಇಲ್ಲಿ ಪೌಲನು ಹೇಳ್ತಾನೆ ಕನ್ನಡದಲ್ಲಿ 1:12 ಓದಿ. ಹೆಬ್ರಿಯರು. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದುಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿ ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೆಲೂಯಾ. ನಮ್ಮ ಗುರಿ ಯೇಸು ಕ್ರಿಸ್ತು. ಅವರ ಮೇಲೆ ನಮ್ಮ ಗುರಿಯನ್ನು ಇಟ್ಕೊಂಡು ಅದರಲ್ಲಿ ನಾವು ಕೊಟ್ಟಿರುವ ಅದೇ ಅದರಲ್ಲಿ ನಾವು ಓಡಬೇಕು. ಹಲ್ಲೆಲೂಯಾ. ಇಲ್ಲಿ ಕೊಟ್ಟಿರುವ ಮೊದಲನೇದು ವಾಕ್ಯ ಏನು ಹೇಳ್ತದೆ ಗೊತ್ತಾ? ಮೊದಲನೇ 2 ವಾಕ್ಯ ಓದು. 12:1. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು. ಸಾಕು. ಇಲ್ಲಿ ನೀವು 11ನೇ ಅಧ್ಯಾಯಕ್ಕೆ ಹೋದ್ರೆ ಯಾರ್ಯಾರು ಯಾವ ತರ ದೇವರಿಗಾಗಿ ಓಡಿದ್ರು, ಅವ್ರ ಗತಿ ಏನಾಯ್ತು, ಅವ್ರು ಯಾರು ಸಾಕ್ಷಿಯಾಗಿ ಜೀವಿಸಿದ್ರು ಅನ್ನೋ ಬಗ್ಗೆ ಪ್ರತಿಯೊಬ್ಬರು ಅಬ್ರಹಾಮನಿಂದ ಹಿಡಿದು ಅವನ್ ನೋಡಿ ದೇವ್ರ ಮೇಲೆ ಭರವಸ ಇಟ್ಟು, ಅವನ ಮಗು ಭಾಗ್ಯ ಇಲ್ಲ ಅಂದ್ರೂ ದೇವ್ರ ಮೇಲೆ ಹೆಚ್ಚಾದ ನಂಬಿಕೆ ಇಟ್ಟು ಅವನು ಓಡ್ದ. ಅವನಿಗೆ ಮಗು ಭಾಗ್ಯ ಸಿಕ್ತು. ಎಷ್ಟನೇ ವಯಸ್ಸಲ್ಲಿ ಸಿಕ್ತು? 100 ವಯಸ್ಸಲ್ಲಿ ಅವನ ಮಗು ಭಾಗ್ಯ ಸಿಕ್ತು. ಆದ್ರೂ ಕೂಡ ಅಲ್ಲಿದ್ದಂಗ ದೇವ್ರ ಮೇಲೆ ಭರವಸ ಇಟ್ಟು ನಂಬಿಕೆ ಇಟ್ಟು ಇವತ್ತೆಲ್ಲ ನಾಳೆ ನನಗೆ ಒಂದು ಮಗು ಆಗತ್ತೆ ಅಂತೇಳಿ ಇಷ್ಟೊಂದು ನಂಬಿಕೆ ಇಟ್ಟು ಓಡದಲ್ಲ, ಅವನ್ನ ನೀನು ಎಕ್ಸಾಂಪಲ್ ಆಗಿ ತಗೋಬೇಕು. ಅದೇನೆ 12:1 ಕೊಟ್ಟಿರೋದು. ಇಷ್ಟೊಂದು ಸಾಕ್ಷಿಗಳಿದೆ ಅದರಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿಶ್ವಾಸದಲ್ಲಿ. ಆಮೇಲೆ ಮೋಸೆ ಬಗ್ಗೆನೂ ಕೊಟ್ಟಿದೆ. 23ನೇ ವಾಕ್ಯ. ಮೋಸೆ ಹುಟ್ಟಿದಾಗ ಅವನ ತಾಯಿ ಮಾಸಿಗೆ 11ನೇ ಅಧ್ಯಾಯ 23ನೇ ವಾಕ್ಯ. மோசே பிறந்தபோது அவனுடைய தாய் தகப்பன்மார் அவனை அழகுள்ள பிள்ளைன்னு கண்டு விசுவாசத்தினாலே ராஜாவினுடைய கட்டளைக்கு பயப்படாமல் ಅವನಿಗೆ 3 ಮಾದ ಒಡಿತು வைத்தார்கள். ಮೋಸೆ ಹುಟ್ಟಿದಾಗ ಚಿಕ್ಕ ಮಗುವಾಗಿ ಇದ್ದಾಗ 3 ತಿಂಗಳು ಮಟ್ಟಿಗೂ, ಅವಾಗ ಚಿಕ್ಕ ಮಕ್ಕಳು 2 ವಯಸ್ಸಿರುವವರನ್ನು ರಾಜನು ಕೊಲೆ ಮಾಡಬೇಕು ಅಂತ ಅವನು ಕಟ್ಟಳೆ ಕೊಟ್ಟಿರುವಾಗ ಕೂಡ ದೇವರು ನನ್ನ ಮಗುವನ್ನು ಕಾಪಾಡ್ತಾರೆ ಅಂತ ಅವ್ರ ಮೇಲೆ ನಂಬಿಕೆ ಇಟ್ಟು 3 ತಿಂಗಳು ಮಟ್ಟು ಆ ಮಗುವನ್ನು ಬಚ್ಚಿಟ್ಟುಕೊಂಡು ಅವರು ಬಚಾವಾದ್ರು ದೇವರ ಕೃಪೆಯಿಂದ. ಚಪಾಲಿ ನಾನಿಲ್ಲೂಯ. 3 ತಿಂಗಳು ಮಗುವನ್ನು ಸಪ್ತ ಬರದೆ ಇಡಕ್ಕಾಗತ್ತಷ್ಟೇ. ರಾತ್ರಿ ಆದ್ರೂ ಅಳುತ್ತಲ್ಲ, ಬೆಳಗಾದ್ರೂ ಅಳುತ್ತಲ್ಲ. ಈಗ ಮೊನ್ನೆ ಹುಟ್ಟಿರೋ ಮಗು ಹೋಗಿ ನೋಡಿದ್ವಿ ನಾವು. ಬೆಳಗ್ಗೆಲ್ಲ ಸುಮ್ಮನೆ ಮಲ್ಕೊಂಡಿದ್ದಾನೆ. ರಾತ್ರಿ ತುಂಬಾ ಕಷ್ಟ ಅಂತೆ, ಅಳ್ತಾ ಇರ್ತಂತ ಮಗುಕ್ಕೆ. ಏನ್ ಮಾಡಿದ್ರು, ಕೈಯಲ್ಲೇ ಎತ್ಕೊಂಡು ಓಡಾಡ್ಬೇಕಂತೆ. ಅರಸನು ಕಟ್ಟಳೆ ಮಾಡಿದ್ರೆ ಮೋಸೆ ಹುಟ್ಟಿದಾಗ ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ನೀವು ಕೊಂದಾಕಿ ಅಂತ ಹೇಳುವಾಗ ಅವರ ತಾಯಿ ತಂದೆಯವರು 23ನೇ ವಾಕ್ಯದಲ್ಲಿ ವಿಶ್ವಾಸದಿಂದ ಮೋಸೆ ಹುಟ್ಟಿದಾಗ ಅವನ ತಾಯಿ ತಂದೆಯವರು ಆ ಮಗು ತುಂಬಾ ಸುಂದರವಾಗಿದ್ದಾನೆ ಅಂತೇಳಿ ಅವನ್ನ ಕೊಂದಾಕ್ಬಿಡ್ತಾರೆ ಅಂತೇಳಿ, ಆದ್ರೆ ದೇವರ ಮೇಲೆ ಭರವಸ ಇಟ್ಟು ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಮಗುವನ್ನು 3 ತಿಂಗಳು ಮಟ್ಟಕ್ಕೂ ಕಾಪಾಡ್ಕೊಂಡು ಬಂದರು. ಹಲ್ಲೆಲೂಯಾ. ಸಾಧ್ಯವೋ ಅಸಾಧ್ಯವೋ? ನಮಗೆ ಅಸಾಧ್ಯವು, ದೇವರಿಗೆ ಸಾಧ್ಯವು. ಆದ್ರೆ ಅವ್ರ ನಂಬಿಕೆ ಯಾರ ಮೇಲೆ ಇತ್ತು? ಇಂಥ ವಿಧವಾದ ಎಕ್ಸಾಂಪಲ್ ನಿಮಗೆಲ್ಲ ಇದೆಯಲ್ಲ, ಇದೆಲ್ಲ ನೀವು ಇಟ್ಕೊಂಡು ನಿಮಗೆ ಕೊಟ್ಟಿರುವ ಆ ಓಟದ ಪಂದ್ಯದಲ್ಲಿ ಯೇಸು ಕ್ರಿಸ್ತವನ್ನು ಗುರಿ ಇಟ್ಕೊಂಡು ನೀವು ಓಡಿದ್ರಿ. ನಿಮಗೆ ಇರುವ ಎಷ್ಟೋ ಒಂದು ಸಾಕ್ಷಿಗಳು ಇಲ್ಲಿ ಇದೆ. ಅದನ್ನ ನಂಬಿಕೆಯನ್ನು ಶುರು ಮಾಡೋರು ಮತ್ತೆ ಪೂರೈಸುವರು ಯಾರು? ಯೇಸು ಸ್ವಾಮಿ. ಅವರೇನೆ ಹುಟ್ಟಿಸುವರು, ಅವ್ರನ್ನೇ ಅವ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಓಟ ಪಂದ್ಯವನ್ನು ಓಡಿರಿ. ಹಲ್ಲೆಲೂಯಾ. ಸೊ ನಮಗೆ ಎಕ್ಸಾಂಪಲ್ಸ್ ನೀವು 11ನೇ ಅಧ್ಯಾಯ ಮನೆಗೆ ಹೋಗಿ ಓದಿರಿ. ಅಲ್ಲಿ ಎಲ್ಲ ಒಳ್ಳೆಯ ಕಾರ್ಯಗಳು ಯಾರ್ಯಾರು ಯೇಸು ದೇವರ ಮೇಲೆ ಭರವಸ ಇಟ್ಟು ತಮ್ಮ ಓಟದ ಪಂದ್ಯದಲ್ಲಿ ಜಯ ಹೊಂದಿದ್ದಾರೆ. ಹಲ್ಲೆಲೂಯಾ. ಇಷ್ಟೊಂದು ನಮಗೆ ಸಾಕ್ಷಿಗಳು ಇರುವಾಗ ನೀವು ನಿಮ್ಮ ಗುರಿ ಏನು? ಯೇಸು ಕ್ರಿಸ್ತನ ಪರಲೋಕ ರಾಜ್ಯವನ್ನು ಪಡಿಬೇಕಾದ್ರೆ ನಮ್ಮ ಗೋಲ್. ಹಲ್ಲೆಲೂಯಾ. ನಿನ್ನೆ ಕೇಳಿದೆ ನಾನು ಹೋದ ವಾರದಲ್ಲಿ, ನಮ್ಮ ಗೋಲ್ ಏನು, ನಮ್ಮ ಗುರಿ ಏನು ಅಂತ ಕೇಳಿದೆ. ಎಲ್ಲ ನೋಡ್ತಾ ಇದ್ದೀರಿ ಏನು ಅಂತ. ಏನಕ್ಕೋಸ್ಕರ ಚರ್ಚಿಗೆ ಬರ್ತೀರಾ? ಏನಕ್ಕೋಸ್ಕರ? ಹಾಗಾದ್ರೆ ನಮ್ಮ ಓಟದ ಪಂದ್ಯ, ನಮ್ಮ ಬಾಳು ಒಂದು ಓಟದ ಪಂದ್ಯ. ಯಾಕಂದ್ರೆ ನಮ್ಮ ಟ್ರಾವೆಲ್ ಮಾಡ್ತಾ ಇದ್ದೀವಿ ಯಾವ್ದಕ್ಕೆ ಸರಿಯಾಗಿ. ಕೆಲವರು ಹೇಳ್ತಾರೆ ಸೈಂಟಿಸ್ಟು, ನಾವು ಸಮಾಧಿಗೆ ಸರಿಯಾಗಿ ಓಡ್ತಾ ಇದ್ದೀವಿ. ಎಷ್ಟೊಂದು ಒಬ್ಬ ಸೈಂಟಿಸ್ಟ್ ಹೇಳಿದ, ಐ ಎಮ್ ಎವ್ರಿ ಡೇ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಮೈ ಗ್ರೇವ್ ಯಾರ್ಡ್. ಎವ್ರಿ ಡೇ
ಈಗ ನಾವು ಹುಟ್ಟಿದಾಗ ಇಲ್ಲಿದೆ ಗ್ರೇವಿ ಯಾರ್ಡ್ ಅಂತ ಇಟ್ಕೊಳ್ಳಿ, ಇಲ್ಲಿ ಹುಟ್ಟಿದ್ದೀವಿ, ಹಿಂಗೇ ಟ್ರಾವೆಲ್ ಮಾಡ್ತಾ ಇದೀವಂತೆ. 70 ವಯಸ್ಸು ಬಂದಾಗ ಹಣದಲ್ಲಿ ಹೋಗ್ಬಿಡ್ತೀವಿ. ಕೆಲವರಿಗೆ ಇಲ್ಲಿ ಇರುತ್ತೆ, ಅದು ಜಲ್ದಿ ಹೋಗ್ಬಿಡ್ತಾರೆ ಅವರು. ಆದರೆ ಎವ್ರಿ ಡೇ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ಗ್ರೇವ್ ಯಾರ್ಡ್. ಅವನ ಗುರಿ ಬರೀ ಹಳ್ಳ. ಆದರೆ ಯೇಸು ಕ್ರಿಸ್ತುವಿನ ಮಕ್ಕಳು ನಮ್ಮ ಗುರಿ ಏನಂದ್ರೆ ಪರಲೋಕದ ಮಹಿಮೆಯನ್ನು ಜಯಮಾಲೆಯಾಗಿ ಹೊಂದುವ ಆ ಗುರಿಯನ್ನು ನೋಡಿ ಯೇಸು ಕ್ರಿಸ್ತುಕ್ಕಾಗಿ ಸಕಲ ವಿಧವಾದ ಕಷ್ಟಗಳನ್ನು ಹೊಂದಿಕೊಂಡು ಆ ಗುರಿಯನ್ನು ಮುಟ್ಟೋದೇ ನನ್ನ ಗುರಿಯಾಗಿದೆ. ಅದಕ್ಕೋಸ್ಕರ ನಮ್ಮ ಓಟದ ಪಂದ್ಯದಲ್ಲಿ ನಾನು ಓಡ್ತೀನಿ. ಯಾಕಂದ್ರೆ ನಮ್ಮ ಪಿತೃರು ನಮಗೆ ಮುಂಚೆ ಜೀವಿಸಿದವರು ಎಲ್ಲರೂ ಅದೇ ತರ ಓಡಿದ್ದಾರೆ, ಕಷ್ಟಪಟ್ಟು ಕೊಡ್ರಿ. ಅಬ್ರಹಾಮನು ಓಡ್ದ, ಅವನಿಗೆ ಮಗು ಭಾಗ್ಯ ಇಲ್ಲ ಅಂದ್ರೆ ದೇವರು ಆಶೀರ್ವದಿಸ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ ಮೇಲೆ ಆಶೀರ್ವದಿಸ್ತಾರೆ ಅಂತ ಹೋಗ್ತಾ ಇದ್ದ. ಅವನಿಗೆ ಒಂದು ಮಗು ಬಂತು, ಈಸಾಕನು ಹುಟ್ಟಿದ. ಈಸಾಕನು ಇವನಕನ ಗಟ್ಟಿಯಾಗಿ ನಂಬಿಕೆಯಲ್ಲಿ ಹುಟ್ಟಿಸ್ದ. ಅವನಕ್ಕೆ ಬೈಕಿರೋ ಮಕ್ಕಳು ಯಾಕೋಬನು ಇನ್ನೂ ಹೆಚ್ಚಾಗಿ ದೇವರ ಮೇಲೆ ಪರವಹಿಸ್ತಾರೆ. ಈ ತರ ನೋಡಿದ್ರೆ ಒಂದೊಂದು ತಲೆಯನ್ನು ದೇವರು ಅಲ್ಲಿ ಕೊಟ್ಟಿದ್ದಾರೆ. ಕೆಲವರೆಲ್ಲ ಕಷ್ಟಪಟ್ಟು ದೇವರ ಗುರಿಯನ್ನು ಮುಟ್ಟಿದ್ದಾರೆ. ದೇವ್ರ ನಮಗೆ ಸ್ತೋತ್ರ. ಸೊ ಓಟದ ಪಂದ್ಯದಲ್ಲಿ ಓಡುವರು ನಿಧಾನಕ್ಕೆ ದೇವರ ಮೇಲೆ ಗುರಿಯನ್ನು ಇಟ್ಟು ಅಲ್ಲಿ ಓಡುವರ ಪ್ರತಿಯೊಬ್ಬರಿಗೂ ಜಯಮಾಲೆಯನ್ನು ದೇವರು ಕೊಡ್ತಾರೆ. ಹಲ್ಲೆಲೂಯ. ಈ ಕಡೆಗೆ ಅವನು ಮುಗಿಸ್ತಾನೆ, ನಾನು ಮುಗಿಸ್ತೀನಿ. 2 ತಿಮೋಥಿ 4:7. 2 ತಿಮೋಥಿ 4:7 ಪರಿಶುದ್ಧ ಪೌಲನು ನಮಗೆ ಇಷ್ಟೆಲ್ಲ ಬರ್ದಲ್ಲ, ಅವನು ಯಾವ ತರಪ್ಪ ಓಡ್ದ, ಅವನ ಬಾಳಲ್ಲಿ ಯಾವ ತರ ಓಡ್ದ ಅದನ್ನು ನೋಡಿ. ಅದು ಅವನು ಹೇಳ್ತಾನೆ ನೋಡಿ. சீர்கேடும் கிளவிலும் பேச்சுமா இருக்கிற கட்டுக்கதைகளுக்கு விலகி தேவ பக்திக்கு ஏதுவாக முயற்சி பண்ணி 2 தீமோத்தி 2 தீமோத்தி 4 நல்ல போராட்டத்தை போராடினேன், ஓட்டத்தை முடித்தேன், விசுவாசத்தை காத்துக்கொண்டேன். எனக்காக நீதியின் கிரீடம் எனக்காக வைக்கப்பட்டிருக்கிறது. நீதியுடைய நியாயாதிபதியாக கர்த்தர் நாளிலே அதை எனக்கு தந்தருள்வார். எனக்கு மாத்திரமல்ல அவர் பிரசன்னமாக விரும்புகிற யாவருக்கும் ತಂದರುಳುವಾರ್. ಹಲ್ಲೆಲೂಯಾ. ಕನ್ನಡದಲ್ಲಿ 2 ತಿಮೋಥಿ 4:7-8. ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಒಂದು ನಿಮಿಷ. ಕ್ರಿಸ್ತನ ಮೇಲೆ ಇರುವ ನಂಬಿಕೆಯನ್ನು ಕಾಪಾಡಿಕೊಂಡು ಓಡಿದ್ದಾರೆ ಇವರು. ಈಗ ನಾವು ಓಡ್ತೀವಿ, ಕಷ್ಟ ಅಂತ ಬಂದಾಗ ನಂಬಿಕೆ ಇರುತ್ತಾ? ಮಕ್ಕಳೇ ಹೇಳ್ತಾರಲ್ಲ, ಏನಪ್ಪ ಚರ್ಚಿಗೆಲ್ಲ ಅಷ್ಟು ಹೋದ್ರಿ, ಎಲ್ಲ ಮಾಡಿ ಕೊಡ್ರಿ ಚರ್ಚಿಗೆ ಎಲ್ಲ. ಆದ್ರೆ ಏನ್ ಬಂತು? ಯಾಕೆ ದೇವ್ರು ಕೈ ಬಿಟ್ಬಿಟ್ರು? ಮಕ್ಕಳು ಕೇಳ್ತಾರೆ, ಯಜಮಾನರು ಕೇಳ್ತಾರೆ, ನೆಂಟರು ಕೇಳ್ತಾರೆ. ಇಲ್ಲಿ ಪೌಲನು ಹೇಳ್ತಾನೆ, ನನಗಾಗಿ ನೋಡಿ ಆ ನಂಬಿಕೆಯನ್ನು ಗಟ್ಟಿಯಾಗಿ ಇಟ್ಕೊಂಡು ನನ್ನ ಓಟವನ್ನು ನಾನು ಮುಗಿಸಿದ್ದೀನಿ. ಇನ್ನೊಂದ್ಸತಿ ಓದಿ. ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡು ನೀತಿವಂತರಿಗೆ ದೊರಕುವ ಜಯಮಾಲೆ. ನೋಡಿ, ಈಗ ನೀತಿವಂತನಾಗಿ ನೀವು ಓಡಿದಾಗ ನಿನಗೆ ಏನು ಕೊಡ್ತಾರಂತೆ? ಜಯಮಾಲೆಯನ್ನು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ಒಂದು ನಿಮಿಷ, ಈ ತರ ನಾವು ನೋಡಿದ್ರೆ ನನಗೇನು ಜಯಮಾಲೆಯನ್ನು ದೇವರು ಕೊಡ್ತಾರೆ. ಸುಮ್ಮನೆ ನಾನು ಓಡೋದಿಲ್ಲ. ಯೇಸು ಕ್ರಿಸ್ತನಿಗಾಗಿ ನಂಬಿಕೆ ಇಟ್ಟು ನಾನು ಹೋದ್ರೆ ಜಯಮಾಲೆ ನನಗೆ ಸಿಗತ್ತೆ. ಆಮೇಲೆ ಅದನ್ನು ನೀತಿ ಉಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ಯಾವ ದಿನದಲ್ಲಿ ಕೊಡುವನು? ದೇವರ ತೀರ್ಮಾನ ಬರುತ್ತಲ್ಲ ಕಡೆಗೆ, ಜಡ್ಜ್ಮೆಂಟ್, ಆ ಟೈಮಲ್ಲಿ ನನಗೆ ಕೊಡ್ತಾನೆ. ಯಾಕಂದ್ರೆ ನಾನು ಒಳ್ಳೆ ಹೋರಾಟವನ್ನು ಹೋರಾಡಿ ನಾನು ಯೇಸು ಕೈ ಓಡಿದ್ದೀನಿ, ನೀತಿವಂತನಾಗಿ ಓಡಿದ್ದೀನಿ, ದೇವರ ಮೇಲೆ ನಂಬಿಕೆ ಇಟ್ಟು ಓಡಿದ್ದೀನಿ. ನನಗೆ ಕೊಡ್ಲೇಬೇಕು. ಸರಿ, ನನಗೆ ಮಾತ್ರ ಕೊಡ್ತಾರಾ? ನೋಡಿ, ಅವನು ಅದರಲ್ಲಿ ಒಂದು ಆಡ್ ಮಾಡ್ತಾನೆ. ಏನಂತ? ನನಗೆ ಮಾತ್ರವಲ್ಲ, ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರು ಪ್ರತಿಯೊಬ್ಬರಿಗೂ ಕೊಡುವನು. ಚಪಾತಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ಅವರನ್ನು ನೋಡುವಾಗ ಪ್ರತಿಯೊಬ್ಬರು ಅವ್ರ ಪ್ರಸನ್ನವಾಗದಲ್ಲಿ ವಿರುಂಬು ದೇವರ ಪ್ರಸನ್ನವನ್ನು ನೋಡುವ ಪ್ರತಿಯೊಬ್ಬರಿಗೂ ಅವರು ಏನು ಮಾಡ್ತಾರೆ? ಆ ಜಯಮಾಲೆಯನ್ನು, ಆ ಕ್ರೀಡವನ್ನು, ನೀತಿயின் ಕ್ರೀಡ 4:8 ಏನಂತ ಕ್ರೀಡ ಕೊಟ್ಟಿದೆ? ಕ್ರೀಡ ನೀತಿ ಉಳ್ಳ ನ್ಯಾಯಾಧಿಪತಿ. ಅದಕ್ಕಿಂತ ಮುಂಚೆ ನೀತಿವಂತರಿಗೆ ದೊರಕುವ ಜಯಮಾಲೆ. ಇಲ್ಲಿ ಕ್ರೀಟ ಅಂತ ಕೊಟ್ಟಿದೆ ತಮಿಳಲ್ಲಿ. ಜಯಮಾಲೆಯನ್ನು ನನಗೆ ಕೊಡ್ತಾರಪ್ಪ, ನಿಶ್ಚಯ. ಆದ್ರೆ ನೀವು ನಂಬಿಕೆ ಕಳ್ಕೋಬೇಡ.
ನೀನು ದೇವರ ಪ್ರಸನ್ನವನ್ನು ಕಂಡುಕೊಂಡ್ರೆ ನಿಮ್ಮಂತವ್ರಿಗೂ ದೇವರು ಕೊಡಕ್ಕೆ ಸಿದ್ಧವಾಗಿದ್ದಾರೆ. ಅಲ್ಲೇಲೂಯ್ಯ. ನಾವೇನ್ ಹೇಳ್ತೀವಿ ಗೊತ್ತಾ, ಓಟ ಪಂದ್ಯ ನೋಡ್ರೆ ನನ್ಗೆ ಮಾತ್ರ ಸಿಕ್ಕಿದ್ರೆ ಸಾಕು ಅಂತ ಬೇರೆಯವ್ರನ್ನ ಡಿಸ್ಕರೇಜ್ ಮಾಡಿ, ನೀನ್ ಯಾಕೆ ಬರ್ತೀಯಾ, ನಿನ್ಗೆ ಓಡಕ್ ಬರುತ್ತಾ, ನಾನು ನೋಡ್ತೀನಿ ನನಗೆ ಸಿಕ್ಕತ್ತೆ ಅಂತ ಬೇರೆಯವ್ರನ್ನ ಏನ್ ಮಾಡ್ತಾರೆ, ಡಿಸ್ಕರೇಜ್ ಮಾಡ್ತಾರೆ. ಪೌಲನ್ನ ಏನ್ ಹೇಳ್ತಾನೆ, ನನಗೂ ಮಾತ್ರ ಕೊಡೋದಿಲ್ಲ, ನಾನು ಕಡೆ ಮಟ್ಟಿಗೂ ದೇವರ ಮೇಲೆ ನಂಬಿಕೆಯನ್ನು ಕಾಪಾಡ್ಕೊಂಡು ಓಡಿದ್ದೀನಿ. ನನಗೂ ಮಾತ್ರ ಅಲ್ಲ, ನನ್ನಾಗೆ ದೇವರ ಪ್ರಸನ್ನವನ್ನು ನೋಡುವ, ಅವ್ರ ಮೇಲೆ ನಂಬಿಕೆ ಇಟ್ಟುವ ಪ್ರತಿಯೊಬ್ಬರಿಗೂ ಆ ಜಯಮಾಲೆಯನ್ನು ದೇವರು ಕೊಡ್ತಾರೆ, ಚಾಪಲೆ. ಅಲ್ಲೇಲೂಯ್ಯ. ಸೊ ನಮ್ಮ ಓಟ ಪದ್ಯದಲ್ಲಿ ಆ ಜಯಮಾಲನ್ನು ಹೊಂದಿಕೊಳ್ಳದಂತೆ ಓಡಲ್ಲ. ಅವರನ್ನಿಕೆ ನೀಡ್ತೀನಿ ಅಂತ ಹೇಳಿರುವ ದೇವರು ನಿಮಗೂ ನಮಗೂ ಕೊಡಲ್ವಾ? ಆದರೆ ನಾವು ಬಿಟ್ಟಿಯಾಗಿ ಓಡ್ತಾ ಇಲ್ಲ. ಚರ್ಚಲ್ಲಿ ಬಂದು ಕೂತ್ಕೊಳ್ಳೋದು ಟೈಮ್ ಪಾಸಿಂಗ್ ಅಲ್ಲ, ನಾವು ದೇವರ ಜಯಮಾಲೆಯನ್ನು ಹೊಂದೋದಕ್ಕೋಸ್ಕರ ಕೂತಿದ್ದೀವಿ. ಅದರಲ್ಲಿ ಕಡೇದಂಗ ಯೇಸು ಸ್ವಾಮಿ ಬರೋ ಮಟ್ಟಕ್ಕೂ ನಿಮ್ಮ ನಂಬಿಕೆ ಹಿಂದೇಟಾಕಬಾರದು. ಅದೇ ನಂಬಿಕೆಯಲ್ಲಿ ಇರಬೇಕು, ಆವಾಗ ಅವ್ರಿಗೆ ಸಿಗತ್ತೆ. ಅರ್ಧ ಡಿಸ್ಟೆನ್ಸ್ ಹೋಗಿ ಕೆಲವರೆಲ್ಲ ಅರ್ಧ ಟ್ರ್ಯಾಕ್ ಆಗಿ ಹೋಗ್ಬಿಡ್ತಾರೆ. ಈ ಮಾರಥಾನ್ ಪಂದ್ಯದಲ್ಲಿ 12 ರೌಂಡ್ ಬರಬೇಕಾದ್ರೆ 4 ರೌಂಡಲ್ಲಿ ಸುಸ್ತಾಗಿ ಕೆಲವರು ಹೋಗ್ಬಿಡ್ತಾರೆ. ಕೆಲವರು 8 ರೌಂಡ್ ಬರ್ತಾರೆ, ಕೆಲವರು 11 ತನಕ ಬರ್ತಾರೆ, 12 ಗಂಟೆ ಮಾಡ್ತಾರೆ. ಕೆಲವರು ಒಂದು ಓಟ ಪಂದ್ಯದಲ್ಲಿ ನಾನು ನೋಡಿದೆ, ಅವ್ನಿಗೆ ಓಡಕ್ಕೆ ಆಗ್ತಾ ಇಲ್ಲ, ಎಲ್ಲರೂ ಗೆದ್ದುಬಿಟ್ರು, ಟೈಮು ಆಗೋಯ್ತು. ಅನ್ನೋದು ಇವನು ಅವಾಗ ತಾನೇ 10ನೇ ರೌಂಡ್ ಹೋಗ್ತಾ ಇದ್ದಾನೆ. 12ನೇ ರೌಂಡ್ ಮುಗೀತು, ಫಸ್ಟ್ ಸೆಕೆಂಡ್ ಥರ್ಡ್ ಡಿಕ್ಲೇರ್ ಮಾಡಿಬಿಟ್ರು, ಇವ್ರು 3 ಜನಪ್ಪ ಅಂತ. ಇವನೇನು ಮಾಡ್ದ ಗೊತ್ತಾ, 10 ರೌಂಡ್ದಾಗ ಆಗಿದೆ, ಎಷ್ಟು ರೌಂಡ್ ಓಡಬೇಕು, 12 ಓಡ್ದ, ಓಡಿ ಕಡೆಗೆ ಬಂದ. ಕೊನೆಗೆ ಏನು ಹೇಳಿದ್ರು ಗೊತ್ತಾ ಜಡ್ಜಸ್ಸು, ಇವನು ನಂಬಿಕೆಯನ್ನು ಕಳ್ಕೊಳ್ಳದೆ 12 ರೌಂಡ್ ಓಡಿ ನನಗೆ ಅವರು ಗಿಫ್ಟ್ ಸಿಕ್ಕಲ್ಲ ಅಂದ್ರೂ ಅವ್ನು ಮಾಡಿ ಮುಗಿಸ್ತಾರ, ಅವನಿಗೊಂದು ಗಿಫ್ಟ್ ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಅವನ ನಂಬಿಕೆ ಕಳ್ಕೊಂಡಿಲ್ಲ, ಗಿಫ್ಟ್ಗೋಸ್ಕರ ನಾನು ಓಡೋದು ಬಂದಿಲ್ಲ. 12 ರೌಂಡ್ ಯಾಕೆ ನನ್ನ ಕೈಲಿ ಆಗಲ್ಲ, ಬೇರೆಯವ್ರು ಗೆದ್ದು ಬಿಟ್ರು, ಅವರಿಗೆ ಬರೋ ಬಹುಮಾನ ಸಿಕ್ಲಿ, ನಾನು 12 ರೌಂಡ್ ಮುಗಿಸೇ ಮನೆಗೆ ಹೋಗೋದು ಅಂತ ಒಂದು ದೃಢವಾದ ನಂಬಿಕೆಯಲ್ಲಿ ಇದ್ದಲ್ಲ. ಅವಾಗ ಜಡ್ಜ್ಮೆಂಟ್ ಅಲ್ಲಿ ಮೈಕಲ್ಲಿ ಹೇಳ್ತಾರೆ, ಎಲ್ಲರನ್ನ ಮೊದಲೇ ಫಸ್ಟ್ ಸೆಕೆಂಡ್ ಥರ್ಡ್ ಡಿಕ್ಲೇರ್ ಮಾಡೋಕೆ ಮುಂಚೆ ಕಡೆಗೆ ಬಂದಿರೋರನ್ನ ಮುಂದೆ ಕರೀರಿ, ಅವನ್ನ ಕರೆದು ಡಯಸಲ್ಲಿ ನಿಲ್ಲಿಸಿ ಇವನ್ ನಂಬಿಕೆ ನೋಡಿ 12 ರೌಂಡ್ ಓಡಬೇಕು ಅನ್ನೋದು ತೀರ್ಮಾನ. ಅವನಿಗೆ ಗಿಫ್ಟ್ ಸಿಕ್ಕಲ್ಲ ಅಂತ ಆಯ್ತು, ಮತ್ತೆ ಯಾಕೆ ಓಡ್ದ, ಅವನ ಮೇಲೆ ಒಂದು ನಂಬಿಕೆ. 12 ರೌಂಡ್ ನಾನು ಮುಗಿಸ್ತೀನಿ ಅಂತ ಕೊಟ್ಟಿದ ಕೆಲಸವನ್ನು ಮುಗಿಸಿರ್ಕೋಸ್ಕರ ಅವನಿಗೊಂದು ಗಿಫ್ಟ್ ಕೊಡ್ತೀವಿ, ಬಹುಮಾನ ಕೊಡ್ತೀವಿ ಅಂತ ಕೊಟ್ಟರು. ಅಲ್ಲೇಲೂಯ್ಯ. ಅದೇ ತರನೇ ಯೇಸು ಸ್ವಾಮಿ ನಿಮಗೆ ನೇಮನ ಮಾಡುವ ಆ ಗಿಫ್ಟ್ ಅನ್ನು ನಿಮಗೆ ಕೊಟ್ಟೇ ಕೊಡ್ತಾರೆ. ಆದ್ರೆ ನೀವು ರೌಂಡ್ ಕಂಪ್ಲೀಟ್ ಮಾಡಬೇಕು, ಕ್ರಿಸ್ತು ಮೇಲಿರುವ ನಂಬಿಕೆಯಲ್ಲಿ ನೀವು ಓಡಬೇಕು. ಅದು ಬಿಟ್ಬಿಟ್ಟು ಅವ್ರಿಗೆ ಸಿಕ್ಕಿದೆ ನಮ್ಗೆ ಎಲ್ಲಿ ಸಿಕ್ಕತ್ತೆ ಅಂತ ನಾವು ಹಿಂದೇಟ್ ಹಾಕ್ಬಿಟ್ರೆ ನಮ್ಗೆ ಸಿಕ್ಕೋದಿಲ್ಲ. ಕಡೆ ಮಟ್ಟಕ್ಕೂ ಓಡಿ ಬರೋರಿಗೆ ಮಾತ್ರ ಗಿಫ್ಟ್ ದೇವ್ರಿಗೂ ನನಗೆ ಕೊಡೋದು ಮಾತ್ರವಲ್ಲ, ನಿಮಗೂ ಕೊಡ್ತಾನೆ. ಎದ್ದು ನಿಂತ್ಕೊಂಡ್ಬಿಡೋಣ. ದೇವ್ರು ನಮಗೆ ಸ್ತೋತ್ರ ಸುದ್ದಿ ಉಂಟಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮಗೆ ಯಾವತ್ತೂ ನಮ್ಮನ್ನು ಕೈ ಬಿಡಲಾರ. ಅವ್ರ ಕೈ ನಾವು ದೇವರು ನಮಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. பரமழைப்பின் பந்தய பொருளுக்காக நான் லக்கை நோக்கி ஓடுகிறேன். பரம அழைப்பின் பந்தய பொருளுக்காக நான் லக்கை நோக்கி ஓடுகிறேன். ஓடுகிறேன், நான் ஓடுகிறேன், ஓடுகிறேன், நான் ஓடுகிறேன். இயேசுவுக்காக நான் ஓடுகிறேன், இயேசுவுக்காக நான் ஓடுகிறேன். ஓடுகிறேன், நான் ஓடுகிறேன், ஓடுகிறேன், நான் ஓடுகிறேன். இயேசுவுக்காக நான் ஓடுகிறேன், இயேசுவுக்காக நான் ஓடுகிறேன். அல்லேலூயா, 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 அல்லேಲೂಯಾ. ಪರಿಶುದ್ಧ ತಂದೆಯಾದ ಯೇಸುವೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಓಟದ ಪಂದ್ಯದಲ್ಲಿ ನಾನು ಓಡ್ತೀನಿ, ನನ್ನ ಲೆಕ್ಕವನ್ನು ನನ್ನ ಗುರಿಯನ್ನು ನೋಡಿ ಮುಟ್ಟೋದಕ್ಕೋಸ್ಕರ ನಾನು ಹೋಗ್ತೀನಿ. ಯೇಸು ಕ್ರಿಸ್ತುವಿಗಾಗಿ ನಾನು ಓಡ್ತೀನಿ. ಓಡಿ
ಓಡ್ತಾನೇ ಇರ್ತೀನಿ. ಅವರು ಗುರಿಯನ್ನು ಮುಟ್ಟದಾಗ ನಾನು ತಾಳ್ಮೆಯಿಂದ ಎಲ್ಲ ಕಷ್ಟಗಳನ್ನು ನಾನು ತಡ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ನನ್ನ ಗುರಿ ಯೇಸು ಸ್ವಾಮಿ ನನಗೆ ನೀಡಿರುವ ಆ ಒಂದು ಜಯಮಾಲೆಯನ್ನು ಹೊಂದೋದೇ ನನ್ನ ಗುರಿಯಾಗಿದೆ. ನನಗೂ ಮಾತ್ರವಲ್ಲ, ನಿಮಗೂ ಅವರು ಕೊಡ್ತಾರೆ ಅಂತ ನನ್ನನ್ನು ಧೈರ್ಯಪಡಿಸಿರುವ ಪೌಲನ ಕಾಯಿಸ್ಕೊಂಡ್ರ. ಅವ್ರ ತರ ನಾವು ಪರಿಶುದ್ಧರ ಅಲ್ಲ, ಆದರೂ ಕೂಡ ನನಗೂ ಕೊಡ್ತಾರೆ ಅಂತ ಹೇಳಿದ ಮಾತು ಮೂಲಕ ನನ್ನ ಓಟದ ಪಂದ್ಯದಲ್ಲಿ ಗುರಿಯನ್ನು ಮುಟ್ಟೋದಾಗ ನಾನು ಓಡ್ತೀನಿ ಅಂತ ಬಂದಿರುವ ಪ್ರತಿಯೊಬ್ಬರು ಗುರಿಯನ್ನು ಮುಟ್ಟೋದಾಗ ಓಡಕ್ಕೆ ಕೃಪೆ ಮಾಡು, ಆಶೀರ್ವದಿಸು, ಬಲಪಡಿಸು. ಯೇಸು ನಾಮದಲ್ಲಿ ಬೇಡ್ಕೊಡ್ತೀನಿ ತಂದೆಗೆ, ಆಮೇಲೆ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ಮಾಡಿದ ಒಂದನ್ನು